A line passes through 2, 2 and is perpendicular to the line 3x plus y equal to 3. Its y-intercept is, the line is passing through the point 2, 2 and this line is perpendicular to the line 3x plus y equal to 3. Perpendicular ಅಂತಂದ್ರೆ ಸ್ಲೋಪ್ ನಿಮ್ಮ ತಲೆಗೆ ಬರಬೇಕು. m1 into m2 equal to -1 ಅಥವಾ m1 equal to -1/m2. ಇಲ್ಲಿ ಒಂದು ಲೈನ್ ಕೊಟ್ಟಿದ್ರೆ 3x plus y equal to 3. ಸ್ಲೋಪ್ ಆಫ್ ದಿಸ್ ಲೈನ್ ಸಪೋಸ್ ಇದನ್ನ m1 ಅಂತ ಅನ್ಕೊಂಡ್ರೆ -a/b ಆಗಿರ್ತದೆ. -a means 3 by b means 1. therefore it is equal to -3. ಹಾಗಾದ್ರೆ 2, 2 ಇಂದ ನೋಡಿ ಇದು ಯಾವ ಲೈನ್ ಆಗಿರ್ಲಿ ಅಂತಂದ್ರೆ 3x plus y equal to 3 ಲೈನ್ ಆಗಿರ್ಲಿ. ಈ ಲೈನ್ ನ ಸ್ಲೋಪ್ ಏನ್ ಬಂದಿದೆ ಅಂತಂದ್ರೆ -3 ಅಂತ ಬಂದಿದೆ. ಓಕೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ಇದೆ ಮತ್ತೆ ಆ ಲೈನ್ 2, 2 ಇಂದ ಪಾಸ್ ಆಗಿ ಹೋಗ್ತಾ ಇದೆ. ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಈ ಲೈನ್ ನ ಸ್ಲೋಪ್ ನ ಸಪೋಸ್ ನಾನು m2 ಅಂತ ಅನ್ಕೊಂಡ್ರೆ m2 ಈಕ್ವಲ್ ಟು ಏನಾಗಿರುತ್ತೆ -1/m1 ಆಗಿರುತ್ತೆ. -1/m1 ಅಂದ್ರೆ -3. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1/3. ಈಗ ಸ್ಲೋಪ್ ಸಿಕ್ತು 1/3 ಅಂತ. ಪಾಯಿಂಟ್ ಇದೆ, ಪಾಯಿಂಟ್ ಮತ್ತು ಸ್ಲೋಪ್ ಕೊಟ್ಟಾಗ ಈಕ್ವೇಶನ್ ಆಫ್ ಲೈನ್ ಯಾವ ರೀತಿ ಇರುತ್ತೆ, y minus y1 equal to m into x minus x1. ಸೊ y minus y1 ಅಂತಂದ್ರೆ ಪಾಯಿಂಟ್ ಇಲ್ಲಿ ಏನಿದೆ y ಕೋಆರ್ಡಿನೇಟ್ 2 ಇದೆ. m ಅಂದ್ರೆ 1/3 into x minus x1 ಅಂತಂದ್ರೆ 2 ಇದೆ. ಈಗ ನಮ್ಗೆ ಬೇಕಾಗಿರೋದು y ಇಂಟರ್ಸೆಪ್ಟ್. y ಇಂಟರ್ಸೆಪ್ಟ್ ಅಂತಂದ್ರೆ x equal to 0 ಆಗಿರ್ಬೇಕು. x equal to 0 ಆಗ್ಬೇಕು ಅಂತಂದ್ರೆ ಇದೇ ಈಕ್ವೇಶನ್ ಅಲ್ಲಿ x equal to 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. y minus 2 equal to 1/3 into x 0 ಹಾಕಿದ್ರೆ 0 minus 2. 0 minus 2 ಅಂದ್ರೆ -2. Now y equal to 1 into -2 ಅಂದ್ರೆ -2/3. -2 ನ ರೈಟ್ ಸೈಡ್ ತಗೊಂಡ್ರೆ +2. therefore y equal to LCM ತಗೊಂಡ್ರೆ LCM 3 ಬರುತ್ತೆ. ಇಲ್ಲಿ 3 2s are 6 -2. ಇಲ್ಲಿ -2 ಇದೆ, ಇಲ್ಲಿ 6. ಓಕೆ, ಅಂದ್ರೆ ಇಲ್ಲಿ 3 ಇದೆ ಅಂದ್ರೆ 1 ಮಲ್ಟಿಪ್ಲೈ ಮಾಡ್ತೀವಿ, 1 ಇದೆ ಅಂದ್ರೆ 3 ಮಲ್ಟಿಪ್ಲೈ ಮಾಡ್ತೀವಿ, ಆ ರೀತಿ. ಸೊ 6 -2/3 ಇದೆ. 6 -2 ಅಂತಂದ್ರೆ 4/3. ದಿಸ್ ಈಸ್ y ಇಂಟರ್ಸೆಪ್ಟ್. y equal to 4/3 ಬರುತ್ತೆ. ಸೊ y ಇಂಟರ್ಸೆಪ್ಟ್ ಈಸ್ ಆಪ್ಷನ್ ಬಿ 4/3. ಇದನ್ನ 2023 ನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ 2024 ಅಲ್ಲಿ ಕೇಳಿದಂತ ಕ್ವಶನ್, ದ ಆಂಗಲ್ ಬಿಟ್ವೀನ್ ದ ಲೈನ್ x plus y equal to 3 and the line joining the points 1, 1 and -3, 4. ಎರಡು ಲೈನ್ಗಳಿದೆ, ಆ ಎರಡು ಲೈನ್ಗಳ ನಡುವಿನ ಆಂಗಲ್ ಅನ್ನು ನಾವು ಫೈಂಡ್ ಮಾಡಬೇಕು. ಸೊ ಈ ರೀತಿ ಕೊಟ್ಟಾಗ ಫಾರ್ಮುಲಾ ಏನಿದೆ ಅಂತಂದ್ರೆ tan theta equal to m1 minus m2 divided by 1 plus m1 m2. ಈ ಫಾರ್ಮುಲಾದಿಂದ ನಾವೇನ್ ಮಾಡ್ಬೋದು, ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಫೈಂಡ್ ಮಾಡ್ಬೋದು. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಎರಡು ಲೈನ್ಗಳ ಸ್ಲೋಪ್ ಗಳನ್ನ ಫೈಂಡ್ ಮಾಡೋಣ. ಸಪೋಸ್ x plus y equal to 3 ಲೈನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನ ಈ ಸ್ಲೋಪ್ ನ m1 ಅಂತ ಅನ್ಕೊಂಡ್ರೆ -a/b means minus coefficient of a x divided by coefficient of y. So minus coefficient of x is 1 divided by coefficient of y is also 1. Therefore it will be equal to -1. So m1 ಅಂದ್ರೆ -1 ಆಯ್ತು. Similarly we shall find m2. ಇಲ್ಲಿ ಎರಡು ಪಾಯಿಂಟ್ ಗಳನ್ನು ಕೊಟ್ಟಿದ್ದಾರೆ. ಎರಡು ಪಾಯಿಂಟ್ ಗಳನ್ನು ಕೊಟ್ಟಾಗ ಸ್ಲೋಪ್ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ y2 minus y1 divided by x2 minus x1 when x1 y1 and x2 y2 are 2 points. ಎರಡು ಪಾಯಿಂಟ್ ಗಳಾಗಿದ್ದಾಗ ಸ್ಲೋಪ್ ನ ಫೈಂಡ್ ಮಾಡುವಂತ ಒಂದು ಫಾರ್ಮುಲಾ ಇದೆ. ಇದನ್ನ x1 y1 ಅಂತ ಅನ್ಕೊಳ್ಳೋಣ, ಇದನ್ನ x2 y2 ಅಂತ ಅನ್ಕೊಳ್ಳೋಣ. y2 minus y1 therefore 4 minus y1 ಅಂದ್ರೆ 1 divided by x2 ಅಂದ್ರೆ -3 minus x1 ಅಂತಂದ್ರೆ 1. This is equal to 4 minus 1 is 3 divided by -3 minus 1 ಅಂದ್ರೆ -4. This is nothing but -3/4. ಸೊ ಒಂದು ಸ್ಲೋಪ್ -1 ಆಗಿದ್ರೆ ಇನ್ನೊಂದು ಸ್ಲೋಪ್ -3/4 ಇದೆ. ಈ ಫಾರ್ಮುಲಾದ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದು tan theta equal to, ಅಥವಾ ಇದನ್ನ ನಾನು ಆಂಗಲ್ ಬೇಕಾಗಿರೋದ್ರಿಂದ ನಾನು ಇದನ್ನ ಏನಂತ ಬರೀಬಹುದು, ಥೀಟಾ equal to tan inverse of modulus of m1 ಅಂದ್ರೆ -1 minus
m2 ಅಂದ್ರೆ -3/4 ಇದೆ, ಇಲ್ಲೊಂದು ಮೈನಸ್ ಇರೋದ್ರಿಂದ +3/4 ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ m1 into m2, that is -1 into -3/4. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ tan ಇನ್ವರ್ಸ್ ಆಫ್, ಇಲ್ಲಿ LCM ತಗೊಂಡ್ರೆ ಇಲ್ಲಿ 4 ಬರುತ್ತೆ, LCM 4 into -1 ಅಂದ್ರೆ -4 + 3 ಡಿವೈಡೆಡ್ ಬೈ 4, ಇದು ನ್ಯೂಮರೇಟರ್. ಇನ್ನು ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 3 is 3, therefore 3/4 ಆಯ್ತು. And it is equal to tan inverse of modulus of -4 + 3 ಅಂತಂದ್ರೆ -1/4 ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ LCM ಮತ್ತೆ 4 ಬರುತ್ತೆ, ಇಲ್ಲಿ 4 + 3 is 7, ಇದು ಡಿನಾಮಿನೇಟರ್. ಈಗ ಡಿನಾಮಿನೇಟರ್ ಇರ್ತಕ್ಕಂಥ ಮತ್ತೆ ನ್ಯೂಮರೇಟರ್ ಇರ್ತಕ್ಕಂಥ ಎರಡು ಡಿನಾಮಿನೇಟರ್ ಗಳ 4 ನ ಕ್ಯಾನ್ಸಲ್ ಮಾಡೋಣ. ಫೈನಲಿ ವಿ ಗೆಟ್ tan inverse of modulus of -1/7. ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂನ ನಾವೇನ್ ಮಾಡಬೇಕಾಗುತ್ತೆ, ಪಾಸಿಟಿವ್ ಅಂತಾನೆ ಬರೀಬೇಕು. therefore tan inverse of 1/7. ನೋಡಿ ಇಲ್ಲಿ ಮಾಡ್ಯುಲಸ್ ಹಾಕಿರೋದು, ಇಲ್ಲಿ ನಾರ್ಮಲ್ ಬ್ರಾಕೆಟ್. ಸೊ ಮೈನಸ್ ಬಂದ್ರು ಕೂಡ ಮಾಡ್ಯುಲಸ್ ಒಳಗಡೆ ಬಂದಿರೋದ್ರಿಂದ ನಾವು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. therefore theta equal to tan inverse of 1/7. Option C is correct. Next question 2025 ಅಲ್ಲಿ ತಿಳಿಯೋದು, a line passes through -1, -3 and perpendicular to x plus 6y equal to 5. Its x intercept is. ಸೇಮ್ ಪ್ರಾಸೆಸ್, ಆದ್ರೆ ಅಲ್ಲಿ y ಇಂಟರ್ಸೆಪ್ಟ್ ಕೇಳಿದ ಕ್ವೆಶ್ಚನ್ ನಂಬರ್ 1 ಅಲ್ಲಿ, ಇಲ್ಲಿ x ಇಂಟರ್ಸೆಪ್ಟ್ ಕೇಳಿದೆ. ಮೊದಲು ಈಕ್ವೇಶನ್ ಫೈಂಡ್ ಮಾಡಬೇಕು, ಆಮೇಲೆ x ಇಂಟರ್ಸೆಪ್ಟ್ ಕೇಳಿರೋದ್ರಿಂದ y equal to 0 ಹಾಕಬೇಕು. ಇಲ್ಲಿ x plus 6y equal to 5 ಇದೆ. ಇದರ ಸ್ಲೋಪ್ ಸಪೋಸ್ ಇದನ್ನ m1 ಅಂತ ಅನ್ಕೊಂಡ್ರೆ ಸ್ಲೋಪ್ ಏನಾಗುತ್ತೆ, -a/b, ದಟ್ ಈಸ್ -1/6. ಹಾಗಾದ್ರೆ -1, -3 ಪಾಯಿಂಟ್ ಇಂದ ಪಾಸ್ ಆಗಿ ಹೋಗುವಂತ ಮತ್ತು x plus 6y equal to 5 ಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತ ಲೈನ್ ನ ಸ್ಲೋಪ್ ಅದನ್ನ m2 ಅನ್ಕೊಂಡ್ರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ -1/m1, -m1 ಅಂದ್ರೆ -1/6. ಸೊ ಮೈನಸ್ ಕ್ಯಾನ್ಸಲ್ ಆಗಲಿ, 1/1/6 ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು 6. ಸೊ ಸ್ಲೋಪ್ 6 ಇದೆ ಮತ್ತು ಆ ಪಾಯಿಂಟ್ ಆ ಲೈನ್ -1, -3 ಇಂದ ಪಾಸ್ ಆಗುತ್ತೆ. ಸೊ ಈಕ್ವೇಶನ್ ಆಫ್ ದ ಲೈನ್ ಏನಿದೆ, y - y1 equal to m into x minus x1. ದಿಸ್ ಇಸ್ ದ ಈಕ್ವೇಶನ್ ಆಫ್ ದ ಲೈನ್. y y1 ಅಂದ್ರೆ -3 ಇದೆ, ಅಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ ಇದು +3 ಅಂತ ಬರೀತೀನಿ. ಸ್ಲೋಪ್ ಈಸ್ 6 into x minus x1 ಅಂದ್ರೆ -1, ಅಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ +1. ಈಗ ನಮಗೆ ಬೇಕಾಗಿರೋದು x ಇಂಟರ್ಸೆಪ್ಟ್. x ಇಂಟರ್ಸೆಪ್ಟ್ ಬೇಕು ಅಂತಂದ್ರೆ y ಪ್ಲೇಸ್ ಅಲ್ಲಿ 0 ಹಾಕಿ, ಸೊ ಇದು 0 ಆಯ್ತು. 0 + 3 is 3. ಇಟ್ ಈಸ್ ಈಕ್ವಲ್ ಟು 6 into x plus 1. 6 ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 3/6 ಆಯ್ತು, ಈಕ್ವಲ್ ಟು x plus 1. ಡಿವೈಡ್ ಮಾಡಿದ್ರೆ 3 1s are 3 2s are. Therefore we get x plus 1 equal to 1/2. But we want x equal to 1/2 minus 1. Plus 1 ಈ ಕಡೆ ಬಂದ್ರೆ -1. ಸೊ LCM ತೆಗೆದ್ರೆ 2, ಇಲ್ಲಿ 1 - 2 ಆಯ್ತು. 2 ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತಲ್ಲ, 2 1s are 2. 1 - 2 is -1/2. Therefore x intercept is -1/2. Option 2 correct.